स्वागत है आपका आई टुडे न्यूज में। अशोक मनजूली के परिवार पर गोलर समाज की जमीन कब्जाने का जो आरोप लगाया गया है वह पूरी तरह बेबुनियाद और सच्चाई से दूर है। ये बात गोलर समाज के मुखिया रामू मोरटगी ने एक प्रेस कॉन्फ्रेंस में कही। उन्होंने कहा कि पूर्व विधायक रमेश भूसानुर द्वारा बार बार ऐसे निराधार आरोप लगाना उचित नहीं है। रामू मोरटगी ने स्पष्ट किया कि गोलर समाज और मनगुली परिवार के बीच लंबे समय से अच्छा संबंध और आपसी विश्वास बना हुआ है। उन्होंने बताया कि अशोक मनगुली और उनके परिवार ने समाज के विकास के लिए कई डेवलपमेंट वर्क्स किए हैं, जिससे समाज को काफी लाभ मिला है। ऐसे में झूठे मुद्दे उठाकर समाज और मनगुली परिवार के रिश्तों को खराब करने की कोशिश की जा रही है। रामू मोरटगी ने आरोप लगाया कि जानबूझकर इस तरह के विवाद खड़े कर सामाजिक सौहार्द बिगाड़ने की साजिश की जा रही है। साथ ही उन्होंने चेतावनी दी कि अगर पूर्व विधायक रमेश भूसानेर ने भविष्य में भी समाज और मनगुली परिवार के खिलाफ इस तरह के बयान दिए तो गोलर समाज मजबूरन धरना प्रोटेस्ट करने पर विचार करेगा। उन्होंने अंत में कहा कि समाज शांति और विकास में विश्वास रखता है, लेकिन किसी भी तरह के झूठे आरोप को बर्दाश्त नहीं करेगा। ಬರೀ ಅವರು ಆಶ್ವಾಸನೆ ಕೊಟ್ಕೋತ ಹೋದರು. ಮತ್ತು ಇವರು ಹಿಂದಗಡೆ ಇವರು ಅಶೋಕ್ ಮಾಲಕರು ಬಂದರು, ಮನ್ಗಳವರು ಬಂದವರ ಅವರಿಂದ ಇವು ಕೆಲಸಗಳು ಓಕೆ ಆಗಲಾಕತ್ತವೆ. ಲೈಟ ಅಂಥ ಚರಂಡಿಗಳು ಮತ್ತು ರೋಡ್ಗಳು ಎಲ್ಲ ಚಲೋ ಮಾಡಕತ್ತೆ. ನಿಮ್ಮ ಹೆಸರೇನು ರೀ? ಹಾಂ, ಹೆಸರು ಹೇಳ್ರಿ. ನನ್ನ ಹೆಸರು ಗುರಪ್ಪ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದರೆ ಪದೇ ಪದೇ ಮಾಜಿ ಶಾಸಕರು ನಮ್ಮ ಸಮಾಜಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾತನಾಡುತ್ತಿರುವುದು ಇದು ಸರಿಯಲ್ಲ. ನಮ್ಮ ಸಮಾಜದಲ್ಲಿ ನಾವು ಈಗಾಗಲೇ ನೂರಾರು ಕುಟುಂಬಗಳು ವಾಸವಾಗಿದ್ದು ವಾಸ್ತವ ಕೂಡ ಐತಿ. ಎಲ್ಲರಿಗೂ ಕಾಣಿಸ್ತಿದೆ. ನಮ್ಮ ಸಮಾಜದ ಯಾವುದೇ ಜಾಗ ಯಾರಿಂದಲೂ ಕಬಳಿಕೆ ಆಗಿಲ್ಲ. ಮತ್ತು ನಮಗೆ ಎರಡು ಮುಖ್ಯ ರಸ್ತೆಗಳು ಸಂಪರ್ಕ ಕೂಡ ಇದೆ. ಸಂಪರ್ಕ ಇಲ್ಲ ಅಂತ ಮಾಜಿ ಶಾಸಕರು ಹೇಳಿದ್ದು ಸುಳ್ಳು. ಮಾಜಿ ಶಾಸಕರು ಇವತ್ತು ನೀಡಿರುವ ಹೇಳಿಕೆಯನ್ನು ನಾವು ಗೊಲ್ಲರ ಹಿತರಕ್ಷಣಾ ವೇದಿಕೆ ವತಿಯಿಂದ ಖಂಡಿಸ್ತೇವೆ. ಮನಗೂಳಿ ಮನೆತನಕ್ಕೆ ಮತ್ತು ನಮ್ಮ ಗೊಲ್ಲರ ಸಮುದಾಯದ ಮಧ್ಯೆ ಯಾವುದೇ ಜಾಗದ ತಂಟೆ ತಕರಾರುಗಳು ಇರುವುದಿಲ್ಲ. ಸುಳ್ಳು ಹೇಳಕತ್ತಾರ ಮಾಜಿ ಶಾಸಕರು. ಮತ್ತು ಮಾನ್ಯ ಮಾಜಿ ಶಾಸಕರ ಹೇಳಿಕೆಯನ್ನು ನಾವು ಇಂದು ಖಂಡಿಸ್ತೇವೆ. ಅದಕ್ಕೆ ಗೊಲ್ಲರ ಸಮಾಜದ ಹಿತರಕ್ಷಣಾ ವೇದಿಕೆ ವತಿಯಿಂದ ಖಂಡಿಸ್ತೇವೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ನಮ್ಮ ಸಮಾಜದ ವಿಷಯ ನಾವು ಯಾರೂ ಮಾಜಿ ಶಾಸಕರ ಬಳಿ ಹೋಗ್ಲಾರ್ದೇ ಅವರೇ ಖುದ್ದಾಗಿ ನಾವು ಯಾರು ಹೋದ್ರೆ ಅವರು ವಿಷಯ ಮಾತಾಡಬೇಕು. ನಮ್ಮ ವಿಷಯ ಏನಂತ ಅವ್ರಿಗೆ ಗೊತ್ತಿಲ್ಲ. ಆದರೂ ಅವರು ವಿಷಯ ಗೊತ್ತಿಲ್ಲಾರ್ದೇ ಮನುಗಳವರು ಗೊಲ್ಲರ ಸಮಾಜ ಜಾಗದ ಕಬ್ಜಾ ಮಾಡ್ಯಾರ ಅಂತ ಹೇಳಕತ್ತಾರ. ಇದೆಲ್ಲ ಸುಳ್ಳು. ನಮಗೆ ಮನುಗಳವ್ರ ಮನೆತನದವರು ಈಗಾಗಲೇ ಎಲ್ಲ ರೋಡ್ ಆಗಲಿ ಗಟರ್ ಆಗಲಿ ಎಲ್ಲ ವ್ಯವಸ್ಥೆಗಳು ಮಾಡ್ಲಕತ್ತಾರ. ಅದೊಂದು ವಿಷಯ. ಮತ್ತೊಂದು ವಿಷಯ ಏನಂದರೆ, ಈಗ ಮಾಜಿ ಶಾಸಕರು ಅವ್ರಿಗೆ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಾಗಲ್ಲಾಗ್ಯದ್ರಿ. ಮಾಜಿ ಶಾಸಕರಂದ್ರೆ ಯಾರಂದ್ರೆ ರಮೇಶ್ ಭೂಸನೂರ್ ಅವರು. ನಾವು 12 ವರ್ಷ ಅವರು ನೋಡಿವ್ರಿ, ಅವ್ರದ್ದು ಅಧಿಕಾರ ನೋಡಿವಿ. ಅವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಾರ, ಮನುಗಳವ್ರ ಮನೆತನದವ್ರು ಏನು ಕೊಟ್ಟಾರ ನಾವು ಹೇಳ್ಬೇಕ್ರಿ. ಈಗ ಅವ್ರು ರಾಜಕಾರಣಿ ಮಾಡೋದ್ನಾಗ ನಮ್ಗೆ ಒಂದು ಅವ್ರದ್ದು ಕೊಡುಗೆ ಇಲ್ರಿ ಮಾಜಿ ಶಾಸಕರದು. ಈಗ 2-2.5 ವರ್ಷ ಆಯ್ತು ರೀ ಮನ್ಗಳವರು ಅಧಿಕಾರ ಮಾಡಕತ್ತು. ಈಗ ಅವ್ರು ನಮ್ಗೆ ಈಗಾಗಲೇ ಎಲ್ಲ ಕೆಲಸಗಳು ನಮ್ಗೆ ಮಾಡೋಕೆ ಭರವಸೆನೂ ಕೊಟ್ಟಾರ್ರಿ. ಈಗ ಆಲ್ರೆಡಿ ಎಲ್ಲ ಕೆಲಸ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲಸ ಆಗ್ತಾವ. ಆದರೆ ಮಾಜಿ ಶಾಸಕರು ಈ ರೀತಿ ಸುಳ್ಳು ಸುದ್ದಿ ಹೇಳುವುದು ಸರಿಯಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವತ್ತು
ಮೊನ್ನೆ ಮಾಜಿ ಶಾಸಕರು ಒಂದು ಸುಳ್ಳು ಆರೋಪ ಮಾಡ್ಯಾರ. ಸುಳ್ಳು ಆರೋಪ ಏನಪ್ಪ ಅಂತಂದರೆ, ನಮ್ಮ ಈ ಗೊಲ್ಲರ ಸಮಾಜದ ಜಾಗನ ಮನಗೂಳಿ ಮನೆತನದವರು ಕಬಳಿಕೆ ಮಾಡ್ಯಾರ ಅಂತ ಹೇಳ್ಯಾರ. ಮನಗೂಳಿ ಮನೆತನದವರು ನಮ್ಮ ಯಾವುದೇ ಜಾಗವನ್ನು ಕಬಳಿಕೆ ಮಾಡಿಲ್ಲ. ಅವರು ಈಗೇನು ಕಬಳಿಕೆ ಮಾಡಿದಂಥ ಆರೋಪ ಮಾಡಿದ್ದು ಶುದ್ಧ ಸುಳ್ಳೈತೆ. ನಮ್ಮ ಇಡೀ ಸಮಾಜದ ಪರವಾಗಿ ನಾವೊಬ್ಬ ಸಮಾಜದ ಮುಖಂಡನಾಗಿ ಸಮಾಜದ ಅಭಿವೃದ್ಧಿ ಬಯಸುವ ಒಬ್ಬ ಸೇವಕನಾಗಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀನಿ ಇವತ್ತು. ಅವರು ಸುಮಾರು ಇದು ಒಂದು 60ರಿಂದ 70 ವರ್ಷಗಳ ಹಿಂದಿನ ವಿಷಯ ಇದು. ಈ ವಿಷಯನ ಪದೇ ಪದೇ ಕೆದಕ್ತಾ ಇರೋದು ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದರೆ ಅದು ಬಹಳಷ್ಟು ಹಿಂದಿನ ವಿಷಯ ಇತ್ತದು, ಹೌದಾ? ಆ ವಿಷಯನ ಈಗ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಅದನ್ನು ಪದೇ ಪದೇ ಕೆದಕ್ತಾ ಇದ್ದಾರೆ. ಈ ಥರ ಅವ್ರು ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನಾವು ಅವ್ರಿಗೆ ಯಾವುದೇ ರೀತಿಯಾದ ಮನವಿಯಾಗಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇದು ನಮ್ಮ ಸಮಾಜದ ಜಾಗವನ್ನು ಅವ್ರು ಕಬಳಿಕೆ ಮಾಡ್ಯಾರ, ಇದ್ರ ಬಗ್ಗೆ ಧ್ವನಿ ಎತ್ತಿರಿ ಅಂತ ಹೇಳಿಲ್ಲ, ಏನೂ ಹೇಳಿಲ್ಲ. ಸುಮ್ಮನೆ ಅದನ್ನು ಮಾತಾಡ್ತಾ ಇದ್ದಾರೆ. ಅದು ಮಾತಾಡ್ತಾ ಇದ್ದಾರೆ ಅಂದರೆ ಏನು ಉದ್ದೇಶ ಅಂತ ಗೊತ್ತಾಗ್ತಿಲ್ಲ ನಮಗೆ. ಮೇ ಬಿ ಅದು ರಾಜಕೀಯ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ ನಮಗೆ. ಇನ್ನು ಅವ್ರು ಹೇಳಿದ್ದಾರೆ, ಇನ್ನು ಈ ಕಡೆ ನಮ್ಮ ರಸ್ತೆ, ಯಾವುದೇ ರೀತಿಯ ರಸ್ತೆ ಸಂಪರ್ಕಗಳಿಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ಅವರಿಗೆ ಜಾಗನ ವಿಭಜನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೆಲ್ರಿಗೆ ಕಾಣಿಸ್ತಾ ಇದೆ ಈಗಾಗಲೇ. ಈ ಕಡೆ ಮುಖ್ಯ ರಸ್ತೆಗೆ ನಮಗೆ ಸಂಪರ್ಕ ಇದೆ, ಮತ್ತು ಹಿಂದ್ಗಡೆ KBಗೆ ಹೋಗುವ ರಸ್ತೆ ಏನೈತಲ್ಲ, ಆ ರಸ್ತೆಗೆ ನಮ್ಗೆ ಅವರು 15x200 ಜಾಗವನ್ನು ಅವರ ಸಂಸ್ಥೆಗೆ ಸಂಬಂಧಪಟ್ಟಿದ್ದ ಜಾಗವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಆ ದಿನಮಾನಗಳಲ್ಲಿ ನಮ್ಮ ಹಿರಿಯರು ಸಂಸ್ಥೆಯ ಡೈರೆಕ್ಟರ್ಗಳು ಮತ್ತು ಸದಸ್ಯರ ಜೊತೆ ಮತ್ತು ಇನ್ನಿತರ ಅಧ್ಯಕ್ಷರು, ಆ ಸಂಸ್ಥೆ ಸಂಬಂಧಪಟ್ಟ ಎಲ್ಲ ಸದಸ್ಯರ ಜೊತೆ ಮಾತಾಡಿಕೊಂಡಾಗ 15x200 ಜಾಗವನ್ನು ನಮ್ಮ ಸಮಾಜದ ಸಂಪರ್ಕಕ್ಕಾಗಿ ಕೊಟ್ಟಿದ್ದಾರೆ ಜಾಗ. ಇವತ್ತು ಆ ರಸ್ತೆ ಏನಾದ್ರೆ ಅವರು ಈ ರೀತಿ ಹೇಳಿಕೆ ಕೊಡುವುದರಿಂದ ಆ ರಸ್ತೆ ಏನಾದ್ರೆ ಅವರು ಬಂದ್ ಮಾಡಿದ್ರಂದ್ರೆ ಅದಕ್ಕೆ ನೇರ ಹೊಣೆಗಾರರು ಇವತ್ತು ಹೇಳಿಕೆ ಕೊಟ್ಟಿದ್ದಾರಲ್ಲ ಮಾಜಿ ಶಾಸಕರು, ಅವರು ನೇರ ಹೊಣೆ ಆಗ್ತಾರೆ. ಇದನ್ನು ನಮ್ಮ ಇಡೀ ಸಮಾಜ ಖಂಡಿಸ್ತಾ ಇದೆ. ಮತ್ತು ಇದೇ ರೀತಿ ಪದೇ ಪದೇ ಹೇಳಿಕೆ ಕೊಡ್ತಾ ನೀವು ಇದ್ರಂದ್ರೆ ಇಡೀ ಸಮಾಜ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ಬೋದು. ಈ ರೀತಿ ನೀವು ಪದೇ ಪದೇ ಮಾತನಾಡಿದಿರಿ. ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಅವರು. ಏನಪ್ಪ ಅಂತಂದರೆ, ಮನಗೂಳಿ ಮನೆತನ ಮತ್ತು ಗೊಲ್ಲರ ಸಮಾಜಕ್ಕೆ ಒಂದು ಜಾಗದ ತಕರಾರಿದೆ ಅಂತ. ಇವತ್ತು ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಯಾವುದೇ ರೀತಿಯಾದಂಥ ಸಮಾಜದ ತಕರಾರು ಅಥವಾ ತಂಟೆ ಆಗಲಿ, ಮನಗೂಳಿ ಮನೆತನಕ್ಕಾಗಲಿ ನಮಗಾಗಿ ಯಾವುದೇ ರೀತಿಯ ತಕರಾರು ತಂಟೆ ಯಾವುದೂ ಇಲ್ಲ. ಅದು ಅವ್ರು ಹೇಳಿರೋಂಥ ವಿಷಯ ಶುದ್ಧ ಸುಳ್ಳು. ಅದನ್ನು ನಾವು ಇಡೀ ಸಮಾಜದವರಾಗ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಯಾವುದೇ ರೀತಿಯ ತಕರಾರು ತಂಟೆ ಇಲ್ಲ. ಇನ್ನು ನಮಗೆ ಸಾಕಷ್ಟು ಅಭಿವೃದ್ಧಿ ವಿಷಯಗಳನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ಮತ್ತು ಚರಂಡಿ ಕಾಮಗಾರಿಯನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಟೆಂಡರ್ ಹಂತದಲ್ಲಿದೆ. ಇನ್ನೇನು ಕೆಲಸ ಕೂಡ ಇನ್ನೊಂದು ಕೆಲವೇ ದಿನಗಳಲ್ಲಿ ಕೆಲಸ ಕೂಡ ಶುರು ಆಗ್ತಾ ಇದೆ. ಇನ್ನು ನಮ್ಮ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಕೂಡ 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಹನುಮಾನ ಮಂದಿರಕ್ಕೆ ಕೂಡ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇನ್ನು ನಮ್ಗೆ ಮನೆಗಳನ್ನು ಮಾಡಿಕೊಟ್ಟಿದ್ದಾರೆ, ಖಾಲಿ ನಿವೇಶನಗಳನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಅನನ್ಯ ಬಾಂಧವ್ಯವನ್ನು ಇಟ್ಕೊಂಡಿದ್ದೇವೆ ನಾವು ಮನಗೂಳಿ ಮನೆತನದ ಜೊತೆ. ಈ ಅನನ್ಯ ಬಾಂಧವ್ಯವನ್ನು ಸಹಿಸ್ಕೊಳ್ಳೋಕೆ ಆಗಲಾರ್ದಕ್ಕೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು. ಈ ಹೇಳಿಕೆಯನ್ನು ನಾವು ಬಹಳಷ್ಟು ಖಂಡಿಸ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಇಲ್ಲಿ ಸಮಾಜದವ್ರು ಸೇರಿದ್ದೀವಿ. ಎಲ್ಲ ಸಮಾಜದವ್ರು ಸೇರಿ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ಯಾವುದೇ ರೀತಿಯಾದ ತಕರಾರು ತಂಟೆಗಳು ನಮಗಾಗಲಿ ಮನಗೂಳಿ ಮನೆತನಕ್ಕಾಗಲಿ ಇಲ್ಲ. ಅವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ನಿಮ್ಮ ಪ್ರಕಾರ ಇವತ್ತು ಹೇಳಿದ್ದು ಸತ್ಯಕ್ಕೆ ದೂರ ಇರುವಂಥ ವಿಷಯ. ಮಾಜಿ ಶಾಸಕರಾದಂಥ ರಮೇಶ್ ಬೂಸ್ನೂರ್ ಅವರು. ಆ ಕಡೆ ಮನಗೂಳಿ ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿಯಿಂದ ಪೆಟ್ರೋಲ್ ಪಂಪ್ ಅದು ಮಾಡ್ಕೊಂಡಿದ್ದಾರೆ. ಅವರು ತಾಲೂಕು ಶಿಕ್ಷಣ ಪ್ರಸಾರಕ ಮಂಡಳಿ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನು ನಿಮಗೆ ಕೊಟ್ರೆ 2 ಕಡೆ ಜಾಗ ರೋಡ್ ಸಿಗುತ್ತಂತೇಳಿ ಆ ಥರ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ. ನಮಗೆ ಸೇರಬೇಕಾಗಿದ್ದು 3 ಎಕರೆ ಜಾಗ. 3 ಎಕರೆ ಜಾಗ ನಮಗೆ ಸೇರಬೇಕಾಗಿದ್ದು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲೇ ಇತ್ತು. ಯಾರಿಗೂ ಹೋಗಿಲ್ಲ, ಯಾರು ಕಬಳಿಕೆ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಲ್ಲ.
ನಮ್ಗೆ ಆಲ್ರೆಡಿ ಅಲ್ಲಿ ರಸ್ತೆ ಸುದ್ಕೆ ಐತಿ, ರಸ್ತೆನೂ ಐತಿ. ಆ ಆಚೆ ಕಡೆ ಮೇನ್ ರೋಡಿಗೆ ಕನೆಕ್ಷನ್ ಮಾಡಕ್ಕೆ ನಮ್ಗೆ ರಸ್ತೆ ಕೂಡ ಐತಿ. ರಸ್ತೆ ಇಲ್ಲ ಅಂತ ಹೇಳಿದಾರೆ ಅವ್ರು. ರಸ್ತೆ ಐತಿ, ಕಣ್ಣಿಗೆ ಕಾಣಿಸ್ತೈತಿ, ಪ್ರತ್ಯಕ್ಷ ಐತಿ ನೋಡ್ರಿ. ಪದೇ ಪದೇ ಈ ವಿಚಾರ ಪ್ರಸ್ತಾಪ ಮಾಡೋದು ಯಾಕೆ? ಅದು ರಾಜಕೀಯ ಉದ್ದೇಶಕ್ಕೆ ಅದೇ ರಾಜಕೀಯ ಷಡ್ಯಂತ್ರ ಇರ್ಬೋದು ಅಂತ ನಮ್ಮ ಅನಿಸಿಕೆ ಅಷ್ಟೇ, ಅದು ಹೊರತುಪಡಿಸಿ ಬೇರೆ ಏನು? ಬೇರೆ ಏನು. ಮುಂದಿನ ದಿನ ಬರೀ ಇದೇ ರೀತಿ ಪ್ರಸ್ತಾಪಗಳಾಯ್ತು ಅಂತಂದ್ರೆ ನಿಮ್ಮ ಸಮುದಾಯದ ನಡೆ ಏನು? ಅವರು ನೇರವಾಗಿ ನಾವು ಪ್ರಶ್ನೆ ವಿವಾದವನ್ನ ಇಟ್ಕೊಂಡು ಹೋಗ್ತೇವಲ್ಲ ಪದೇ ಪದೇ, ಅಂದ್ರೆ ಇದು ವಿವಾದ ಇಲ್ಲ ಅಂತ ನೀವು ಹೇಳ್ತೀರಿ, ವಿವಾದ ಅದ ಅಂದ್ರೆ ಒತ್ತುವರಿ ಮಾಡ್ಕೊಂಡದಾಗಿರ್ಬೋದು, ಆ ವಿಚಾರಗಳು ಪ್ರಸ್ತಾಪ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮತ್ತು ಇಷ್ಟು ಅಂದ್ರೆ ವೈಮನಸ್ಸುಗಳು ತರ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ನೋಡ್ರಿ. ಅದು ಮುಂದಿನ ದಿನ ಅದೇ ರೀತಿ ಮುಂದುವರೆದ್ರೆ ನಮ್ಮ ಸಮುದಾಯದ ನಡೆ ಏನಾಗುತ್ತೆ? ಮೊದಲನೇದಾಗಿ ಅವರಿಗೆ ನಮಗೂ ಯಾವುದೇ ಆಂತರಿಕ ಕಲಹಗಳಿಲ್ಲ, ಏನೂ ಇಲ್ಲ, ಸಮಸ್ಯೆ ಇಲ್ಲ, ಏನೂ ಇಲ್ಲ, ಎಲ್ಲ ಕಾಣಿಸ್ತದೆ. ಈಗ ನಾವು 2023ರಾಗ ಅವ್ರು ಚುನಾವಣೆ ಮಾಡಿದ್ರು, ನಮಗೂ ಅವ್ರಿಗೆ ವೈಮನಸ್ಸಿತ್ತು, ನಾವು ಅವ್ರ ಚುನಾವಣೆ ಯಾಕೆ ಮಾಡ್ತೀವಿ? ಅವ್ರು ಚುನಾವಣೆ ಮಾಡಿ ಅವ್ರ ಜೊತೆ ನಾವು ಅನನ್ಯವಾಗಿದ್ದೀವಿ. ಇದನ್ನು ಕೆಡಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಏನೋ ಅಂತ ನಮಗೆ ಒಂದು ಅನಿಸಿಕೆ ಅಷ್ಟೇ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು. ಅದಕ್ಕೆ ಇದ್ರ ಮುಖಾಂತರ ನೀವು ಶಾಸಕರು ಏನ್ ಹೇಳಕ್ ಇಷ್ಟಪಡ್ತಾರೆ? ನಾವು ಏನಾದ್ರು ಕ್ಲಾರಿಫಿಕೇಶನ್ ದಾಖಲೆ ಸಮೇತ ಏನಾದ್ರು ಕ್ಲಾರಿಫಿಕೇಶನ್ ನಮ್ಮಲ್ಲಿ ಇದಾವ್ರಿ. ಈಗ 3 ಎಕರೆ ಇದೆ ಅಂತ ಹೇಳ್ತಾರೆ, ಸಂಪೂರ್ಣ ಈಗ ನಮ್ಮಲ್ಲಿ ದಾಖಲೆದವ್ರು ಸಾಮಾಜಿಕ 3 ಎಕರೆ ಕೊಟ್ಟಿದ್ವಿ. 3 ಎಕರೆ ಸಂಪೂರ್ಣವಾಗಿ ನಾವು ಆಲ್ರೆಡಿ ಸಂಪೂರ್ಣವಾಗಿ ಬಳಸ್ಕೊಂಡಿವಿ. 100 ಕುಟುಂಬ ಇಲ್ಲಿ ವಾಸವಾಗಿದ್ದಾವೆ, ಪ್ರತ್ಯಕ್ಷ ಕಾಣಿಸ್ತೈತಿ ಎಲ್ರಿಗೆ. ಪ್ರತ್ಯಕ್ಷವಾಗಿ ಎಲ್ರಿಗೆ ಕಾಣಿಸ್ತದೆ. ಇಲ್ಲಿ ನಾವೆಲ್ಲರೂ ವಾಸವಾಗಿದ್ದೀವಿ, ಇಲ್ಲೇ ಇದ್ವಿ. ನಮ್ಮ ಜಾಗ ಕಬಳಿಕೆ ಮಾಡಿದ್ರಿ ಅಂತೇಳಿ ಯಾಕೆ ಮಾತಾಡೋದಿಲ್ಲ? ಇಲ್ಲ ಅದ ಇಲ್ಲಿ ನಮ್ಮಲ್ಲಿ ಅದ ಅಲ್ಲ ಅಷ್ಟೇ ಮಾಡಿ ಒಂದೇ. ಅದೇನಪ್ಪ ನಿಮ್ಮಿಂದ ನಾವು ಸ್ವಲ್ಪ ಹೇಳಿ ಅಂತ ಏನು 1966 ಸಾಮಾಜಿಕ 776 ಬರಬಂತು. ಈ ಜಾಗವನ್ನು ಗೊಲ್ಲರ ಸಮಾಜಕ್ಕೆ ಅಂತೇಳಿ ಮೀಸಲಿಟ್ಟಿದ್ದು ಐತ್ರಿ. ಇದು ನೋಡ್ರಿ 771 ಬಾರ್ 1. ಹಾಲಿ ಶಾಸಕರು ಅಶೋಕ್ ಮನಗೂಳಿ ಅವರು ತಮ್ಮ ತಂದೆಯವರು ಶಾಸಕರಾಗಿದ್ದಾಗ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೇಸಿ ನಮ್ಗೆ ಅಲ್ಲಿ ವಿದ್ಯಾನಗರ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗೋ ದಾರ್ಯಾಗ 4 ಎಕರೆ ಜಾಗ ಇಸ್ಕೊಟ್ಟಿದ್ದು ಅದ. ಇಂಥ ಸಾಕಷ್ಟು ಅಭಿವೃದ್ಧಿಗಳನ್ನು ನಮ್ಮ ಪರವಾಗಿ ಮಾಡಿ ಕೊಟ್ಟಿದ್ದಾರೆ ಅವರು. ಈ ಥರ ಇರೋ ಅನ್ಯೋನ್ಯ ಬಾಂಧವನ್ನ ಕೆಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಅನುಕೂಲ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ನಮ್ದು. ಅನಾನುಕೂಲ ಅನ್ನೋ ಪ್ರಶ್ನೆನೇ ಇಲ್ರಿ, ಅನಾನುಕೂಲ ಯಾವುದೂ ಆಗಿಲ್ಲ. ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ವಿ, ಯಾರಿಲ್ಲ. ಅವರ ನಡೆ ಈಗ ನಮಗೂ ಮನುಗಳವ್ರ ಮನೆತನಕ್ಕೂ ಇರುವ ಬಾಂಧವ್ಯ ಏನು, ಅವರಿಗೆ ಅವ್ರು ಮಾಡುವಂಥ ಕಾರ್ಯಗಳು, ಮನುಗಳವ್ರು ಮಾಡುವಂಥ ಕಾರ್ಯಗಳು ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲಾಗ್ಯದ. ಹಿಂಗಾಗಿ ಅವರು ಸುಳ್ಳು ಸುದ್ದಿ ಹಬ್ಸಕತ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅವ್ರು ಶಾಸಕರ ಅವಧಿಯಲ್ಲಿ ಒಂದು ಕೆಲಸನೂ ನಿಮ್ಮ ಸಮಾಜಕ್ಕೆ ಇಲ್ಲ. ಇಲ್ರಿ ಕೊಡುಗೆ ಅವ್ರಿಗೆ ನಮ್ಮ ಸಮಾಜಕ್ಕೆ ಅವ್ರದ್ದು ಏನೋ ಕೊಡುಗೆ ಇಲ್ರಿ.